ಎಲ್ಲ ಗೃಹಲಕ್ಷ್ಮಿಗೂ ಕೂಡ 2,000 ಪ್ಲಸ್ 2,000 ಅಂದ್ರೆ 4,000 ರೂಪಾಯಿವರೆಗೂ ಹಣ ಈಗ ಜಮೆ ಆಗಲಿದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರಾಜ್ಯ ಸರ್ಕಾರದಿಂದ ಬಂದಿರೋ ಹೊಸ ಒಂದು ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಮತ್ತೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಗೃಹಲಕ್ಷ್ಮಿಯರಾಗಿರ್ಬೋದು, ಹೊಸ ನಿಯಮ ಆಗಿರ್ಬೋದು. ಇನ್ನು ಇಂದಿರಾ ಕಿಟ್ ವಿತರಣೆ ಕೂಡ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ಅಕ್ಕಿ ಜೊತೆಗೆ ಯಾವೆಲ್ಲ ವಸ್ತುಗಳು ಮುಂದೆ ಕೊಡಲಿದ್ದಾರೆ, ಕೇಂದ್ರ ಸರ್ಕಾರದಿಂದ ಬಂದಿರೋ ಗುಡ್ ನ್ಯೂಸ್ ಆದ್ರೂ ಏನು, ಪ್ರತಿಯೊಂದನ್ನು ಕೂಡ BPL ಕಾರ್ಡ್ ಇದ್ದವರು, APL ಕಾರ್ಡ್ ಇದ್ದವರು, ರೇಷನ್ ಕಾರ್ಡ್ ಇದ್ದವರು ವಿಡಿಯೋ ನೋಡಿ. ಇನ್ನು ಏಪ್ರಿಲ್ ತಿಂಗಳು ಕೂಡ ಪ್ರಾರಂಭವಾಯಿತು. ಈಗ ಇನ್ನು ಏಪ್ರಿಲ್ ತಿಂಗಳಲ್ಲಿ 10 ಹೊಸ ನಿಯಮಗಳು ಕೇಂದ್ರ ಸರ್ಕಾರದಿಂದ. ನಗದು ವ್ಯವಹಾರ ಅಂದ್ರೆ ಹಣಕಾಸಿನ ವ್ಯವಹಾರ ಮಾಡೋರಿಗೆ ದೊಡ್ಡ ಒಂದು ಶಾಕ್ ಅಂತ ಹೇಳ್ಬೋದು. ಹೊಸ ರೂಲ್ಸ್ ಗಳು, ತಪ್ಪಿದ್ದಲ್ಲಿ ಭಾರಿ ದಂಡ ಕೂಡ ಹಾಕಲಾಗುತ್ತೆ, 100% ದಂಡ ಕೂಡ ಹೇಳಲಾಗುತ್ತೆ ವೀಕ್ಷಕರೇ. ಇನ್ನು ಬ್ಯಾಂಕ್ ನಲ್ಲೂ ಕೂಡ ಹಣ ಇಟ್ಟವರಿಗೆ ಅವ್ರಿಗೂ ಕೂಡ ಹೊಸ ರೂಲ್ಸ್ ಅಂತ ಹೇಳ್ಬೋದು. ಎದಕ್ಕಂದ್ರೆ ಇನ್ ಮುಂದೆ RBI ಕಡೆಯಿಂದ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಕಡೆಯಿಂದ ಆಗಿರ್ಬೋದು, ದೊಡ್ಡ ದೊಡ್ಡ ಸುದ್ದಿಗಳನ್ನೇ ಬರ್ತಾ ಇದ್ದಾವೆ. ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಬ್ಯಾಂಕ್ ಅಕೌಂಟ್ ಇದ್ದವರು, ಬ್ಯಾಂಕ್ ನಲ್ಲಿ ಹಣ ಇಟ್ಟವರು, ಮತ್ತೆ ವಾಹನ ಸವಾರರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ. ಮತ್ತೊಮ್ಮೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ? ಹೌದು, ಎದಕ್ಕಂದ್ರೆ ಈಗಾಗಲೇ ಬೆಲೆ ಏರಿಕೆ ಮತ್ತೊಮ್ಮೆ ಮಾಡಲಾಗಿದೆ. 15 ದಿನದಲ್ಲಿ 3ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಾಗಿದೆ? ಯಾವ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಇದ್ದಾವೆ? ಮಧ್ಯಪ್ರಾಚ್ಯ ಯುದ್ಧ ಪೆಟ್ರೋಲ್ ಡೀಸೆಲ್ ಮೇಲೆ ಬರೆ ಬೀಳುತ್ತಾ? ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಇದು ಶುಭ ಸುದ್ದಿನ ಅಥವಾ ಅಶುಭ ಸುದ್ದಿನ? ಎದಕ್ಕಂದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದ್ದು ಈಗ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ಇಳಿಕೆ ಆಗುತ್ತೆ ಅಂತ ತಜ್ಞರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವಾಗ ಇಳಿಕೆ ಆಗುತ್ತೆ ಬಂಗಾರ? ಇನ್ನು ಏರಿಕೆ ಆಗುತ್ತೆ, ಇಳಿಕೆ ಆಗುತ್ತೋ ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ತಾಜಾ ಬೆಲೆ ಕೂಡ ನೋಡೋಣ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ಗೃಹಲಕ್ಷ್ಮಿಯರಾಗಿದ್ರೆ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ, ದಯವಿಟ್ಟು ಲೈಕ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮಗೂ ಕೂಡ 27ನೇ ಕಂತು ಮತ್ತು 28ನೇ ಕಂತು ಹಣ ಬಂದಿದೆಯಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡ್ತಾ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಎದಕ್ಕಂದ್ರೆ ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ ವೀಕ್ಷಕರೇ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊದಲಿಗೆ ಇಲ್ಲಿ ಗೃಹಲಕ್ಷ್ಮಿಯರಿಗಂತೂ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಒಂದು ಕಡೆಗೆ 28ನೇ ಕಂತು ಹಣ ರಿಲೀಸ್ ಆಗ್ತಾ ಇದೆ. ಹೌದು, 28ನೇ ಕಂತು ಹಣ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ. ಈ ಬಾರಿ ಅಂದ್ರೆ ಇನ್ ಮುಂದೆ ಪ್ರತಿ ತಿಂಗಳು ಈಗ ಹಣಕಾಸು ವರ್ಷ ಪ್ರಾರಂಭವಾಗ್ತಾ ಇದೆ. ಏಪ್ರಿಲ್ 1ನೇ ತಾರೀಕು ಅಂದ್ರೆ ಹಣಕಾಸು ವರ್ಷ. ಏಪ್ರಿಲ್ 1ರಿಂದ ಮಾರ್ಚ್ 31 ಇದು ಫೈನಾನ್ಷಿಯಲ್ ಇಯರ್ ಅಂತ ನಾವು ಕರಿತೀವಿ. ಏನೆಲ್ಲ ಮೋದಿ ಸರ್ಕಾರ ಬಜೆಟ್ ನಲ್ಲಿ ಮಂಡನೆ ಮಾಡುತ್ತಾರೆ ಅದನ್ನು ಕೂಡ ಏಪ್ರಿಲ್ ತಿಂಗಳಿಂದ ಶುರು ಮಾಡ್ತಾರೆ. ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರು. ಬಜೆಟ್ ನ ಒಂದು ಪೂರ್ವಭಾವಿ ಸಭೆ ಕೂಡ ಮಾಡಿದ್ರು. ಬಜೆಟ್ ಈಗ ಕಂಪ್ಲೀಟ್ ಆಗಿದೆ. ಬಜೆಟ್ ನಲ್ಲಿ ಇಟ್ಟಿದ್ದ ಅನುದಾನ ಈಗ ಏಪ್ರಿಲ್ 1ರಿಂದ ಬಿಡುಗಡೆ ಆಗೋದಕ್ಕೆ ಶುರುವಾಗುತ್ತೆ. ಈಗ 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗಂತ ರಿಲೀಸ್ ಮಾಡಲಾಗಿದೆ. ಅಂದ್ರೆ ಒಂದು ದೊಡ್ಡ ಅಮೌಂಟ್ ಇದು. ಒಂದು 28,608 ಕೋಟಿ ರೂಪಾಯಿ ಈ ಒಂದು ಹಣ ಗೃಹಲಕ್ಷ್ಮಿ ಖಜಾನೆಗೆ ಈಗ ಹೋಗಿದೆ. ಅದರಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿಗೆ 2,000 ರೂಪಾಯಿ ಬಿಡುಗಡೆ ಆಗ್ತಾ ಇರುತ್ತೆ. ಅಂದ್ರೆ ಇನ್ ಮುಂದೆ ಪ್ರತಿ ತಿಂಗಳು ನಿಮಗೆ 2,000 ರೂಪಾಯಿ ಹಣ ಬರ್ತಾನೆ ಇರುತ್ತೆ, ಏನು ಕೂಡ ತೊಂದರೆ ಇರೋದೇ ಇಲ್ಲ. ಆದ್ರೆ ಇಲ್ಲಿ ವಿರೋಧ ಪಕ್ಷದವರು ಹಳೆ ಬಾಕಿ ಕಂತು ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗೆ ಇನ್ನೂ ಕೂಡ ಒಮ್ಮೊಮ್ಮೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದಂತೂ ಕ್ಲಿಯರ್ ಆಗಿದೆ. ಇನ್ನುಳಿದದ್ದು ಯಾವಾಗ ಕೊಡ್ತೀರಾ ಅಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈಗಾಗಲೇ ಒಂದು ಬಾಕಿ ಕಂತು ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಸರ್ಕಾರದಿಂದ ಹೇಳಲಾಗ್ತಾ ಇದೆ. ಆದ್ರೆ ಬಾಕಿ ಕಂತು ಯಾವಾಗ ಬಿಡುಗಡೆ ಆಗುತ್ತೆ? ಇನ್ನು 28ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ಈಗಾಗಲೇ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯಿಂದ ಕೆ ರಾಜು ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಮೊನ್ನೆ ತಾನೇ. 2 ದಿನದಲ್ಲಿ ಬಾಕಿಯನ್ನ ಪಾವತಿ ಮಾಡ್ತೀವಿ ಅಂತ, ಒಂದು ಬಿಡುಗಡೆ ಮಾಡ್ತೀವಿ ಅಂತಾನು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು. ಹಾಗಾದ್ರೆ ಬಿಡುಗಡೆ ಆದ ಮರುದಿನವೇ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರೇ. ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕು ಅಂದ್ರೆ ಇಲ್ಲಿ ಫಲಾನುಭವಿಗಳು 1 ಲಕ್ಷ 2 ಲಕ್ಷ ಇದ್ರೆ ತರಾತುರಿಯಲ್ಲಿ ಬಂದ್ಬಿಡ್ತಿತ್ತು. ಆದ್ರೆ ಇಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಊರಿನಲ್ಲಿ, ಪ್ರತಿ ಹಳ್ಳಿನಲ್ಲೂ ಕೂಡ ಗೃಹಲಕ್ಷ್ಮಿಯರಿದ್ದಾರೆ. ಒಂದು ಮನೆಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತೂ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಬಹುದು. ಇಲ್ಲಿ ವೀಕ್ಷಕರೇ 1,24,00,000ಕ್ಕೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದಾರೆ. ಕೋಟ್ಯಂತರ ಫಲಾನುಭವಿಗಳಿಗೆ ಒಂದೇ ಸಲ 2,000 ರೂಪಾಯಿ ಅಕೌಂಟ್ಗೆ ಜಮೆ ಮಾಡಬೇಕಂದ್ರೆ ಸರ್ವರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹಣಕಾಸು ಡೆಪಾಸಿಟ್ ಮಾಡುವಾಗ ಬ್ಯಾಂಕ್ ಕೂಡ ಸ್ಟ್ರಕ್ ಆಗುತ್ತೆ. ಒಮ್ಮೊಮ್ಮೆ ದೊಡ್ಡ ಮೊತ್ತದಲ್ಲಿ ಟ್ರಾನ್ಸಾಕ್ಷನ್ ಆದ್ರೆ ಬ್ಯಾಂಕ್ನವರು ಕೂಡ ಹಣವನ್ನ 1-2 ದಿನ ಲೇಟ್ ಮಾಡಿ ಹಾಕ್ತಾರೆ. ಯಾಕಂದ್ರೆ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ. ಹೀಗಾಗಿ ವೀಕ್ಷಕರೇ 12ರಿಂದ 14 ದಿನ ಸಮಯ ಬೇಕು
ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ. ಹಾಗಾದ್ರೆ 12-13ನೇ ತಾರೀಕಿನವರೆಗೂ ನೀವು ಕಾಯಬೇಕು. ಈಗ 27ನೇ ಕಂತು ಹಣ ನಿಮಗೆ ಬಂದಿದ್ರೆ ನೀವು ಚಿಂತೆ ಮಾಡಬೇಡಿ, 28ನೇ ಕಂತು ಕೂಡ ಬರುತ್ತೆ ಅಂತ ಲೆಕ್ಕ. ಆದ್ರೆ ಯಾರಿಗೆ 27ನೇ ಕಂತು ಹಣನೂ ಬಂದಿಲ್ಲ, 26ನೇ ಕಂತು ಬಂದಿಲ್ಲ, ಕಳೆದ 3-4 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಖಾತೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನರದ್ದು BPL ಕಾರ್ಡ್ APL ಕಾರ್ಡ್ ಆಗಿದೆ. APL ಕಾರ್ಡ್ ಇದ್ದವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ, BPL ಕಾರ್ಡ್ ಇದ್ರೂ ಬರುತ್ತೆ. ಆದ್ರೆ BPL ಕಾರ್ಡು ನಿಮ್ದೇನಾದ್ರೂ ರದ್ದಾಗಿ APL ಕಾರ್ಡ್ ಆಗಿದ್ರೆ ಈ ಎರಡು ಕಾರಣ ಅಂದ್ರೆ ನೀವು ತೆರಿಗೆ ಪಾವತಿ GST ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಈ ಕಾರಣದಿಂದ ನಿಮ್ದು BPL ಕಾರ್ಡ್ APL ಕಾರ್ಡ್ ಆಗಿದ್ರೆ ಅಂತ ಒಂದು ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ. ರೇಷನ್ ಕಾರ್ಡ್ ಅಲ್ಲಿ ಗೃಹಲಕ್ಷ್ಮಿ ಹೆಸರು ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತಾನು ಕೂಡ ನಿಯಮ ಇದೆ. ಆದ್ರೆ APL ಕಾರ್ಡ್ ಇದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಹಾಕಬಹುದು. ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಪಾವತಿ ಮಾಡೋರಿಗೆ ಮಾತ್ರ ಹಣ ಬರಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಮೊನ್ನೆ ತುಂಬಾ ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ, BPL ಕಾರ್ಡುಗಳನ್ನ. ಅದು ಕೂಡ ನಿಮ್ಗೆ ಗೊತ್ತಿರಬಹುದು. ತೆರಿಗೆ ಪಾವತಿ ಮಾಡ್ತಾ ಇದ್ದ ಕಾರಣ BPL ಕಾರ್ಡ್ ಹೊಂದಿದ್ದು ಅದು ಅಪರಾಧ ಅಂತ ಅವ್ರದ್ದು ಕಾರ್ಡು ರದ್ದು ಮಾಡಿ BPL ಇಂದ APL ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು BPL ಕಾರ್ಡು APL ಕಾರ್ಡ್ ಇದ್ದವರಿಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ. ಅದೇನಪ್ಪಾ ಅಂದ್ರೆ ಇನ್ಕಮ್ ಲಿಮಿಟ್ ಏನಿದೆ ನೋಡಿ ಅದನ್ನ ಹೆಚ್ಚಿಗೆ ಮಾಡಲಿದ್ದಾರೆ. ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಒಂದು ಶಿಫಾರಸು ಈಗ ಬಂದಿರುವಂತದ್ದು. ಕರ್ನಾಟಕ ಸರ್ಕಾರದಿಂದ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದೆ ಆದಲ್ಲಿ ಒಂದು ಐತಿಹಾಸಿಕ ನಿರ್ಧಾರವಾಗುತ್ತೆ. ಎದಕ್ಕಂದ್ರೆ ದಿನಕ್ಕೆ 500-600 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ ಮೊನ್ನೆ APL ಕಾರ್ಡ್ ಆಗಿ ವರ್ಗಾವಣೆ ಆಗ್ಬಿಟ್ಟಿದೆ. ಇದನ್ನ ಮಾನದಂಡಗಳನ್ನ ಪರಿಷ್ಕರಣೆ ಮಾಡಬೇಕು. 1,20,000 ರೂಪಾಯಿ ಬದಲಾಗಿ ಇದನ್ನ 2 ಲಕ್ಷ 2.5 ಲಕ್ಷ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಸರ್ಕಾರ 3 ಲಕ್ಷ ರೂಪಾಯಿ ಮಾಡುತ್ತೆ ಅಂತ ಹೇಳ್ತಾ ಇದ್ದು ಒಂದು ದೊಡ್ಡ ಸಿಹಿ ಸುದ್ದಿ. ಲಕ್ಷಾಂತರ ಕಾರ್ಡ್ ಏನಲ್ಲ APL ಕಾರ್ಡ್ ಆಗಿ ವಾಪಸ್ BPL ವ್ಯಾಪ್ತಿಗೆ ಬರುತ್ತೆ. BPL ವ್ಯಾಪ್ತಿಗೆ ಬಂದ್ರೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಇಂದಿರಾ ಕಿಟ್ ಈಗ ಏಪ್ರಿಲ್ ತಿಂಗಳಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಒಂದು ಕುಟುಂಬಕ್ಕೂ ಒಂದು ಇಂದಿರಾ ಕಿಟ್ ಅಂದ್ರೆ BPL ಕಾರ್ಡು ಅಂತ್ಯೋದಯ ಕಾರ್ಡ್ಗಳಿಗೆ ಮಾತ್ರ, APL ಕಾರ್ಡ್ಗೆ ಇಂದಿರಾ ಕಿಟ್ ಸಿಗಲ್ಲ. ಏನು ಅಕ್ಕಿ ಕೊಡ್ತಾ ಇದ್ರು ನೋಡಿ, ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಮೊದಲು ಹೇಳಿದ್ರು, ನಂತರ ಚೇಂಜ್ ಮಾಡಿದ್ರು. ಹೆಸರು ಕಾಳು ಸದ್ಯಕ್ಕಂತೂ ಇಲ್ಲ, ಅದ್ರ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿ ವಿತರಣೆ ಮಾಡ್ತೀವಿ. ಹೆಸರು ಕಾಳಿನ ಪಾಲದ್ದು ಅದನ್ನ ತೊಗರಿ ಬೇಳೆನ ಕೊಡ್ತೀವಿ ಅಂತ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ 2.5 kg ಕಿಟ್ ಇರುತ್ತೆ. 4 ಜನ ಇದ್ರೆ 5 kg ಇಂದಿರಾ ಕಿಟ್ ಸಿಗುತ್ತೆ. 5ಕ್ಕಿಂತ ಹೆಚ್ಚು ಜನ ಇದ್ರೆ 10 ಜನ ಇರಲಿ 15 ಜನ ಇರಲಿ ಒಂದು ಕುಟುಂಬದಲ್ಲಿ ಮ್ಯಾಕ್ಸಿಮಮ್ 7.5 kg ಅಂದ್ರೆ 7.5 7.5 kg ಕಿಟ್ ಅನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ನಿಮಗೆ ಅನ್ನಭಾಗ್ಯ ಅಕ್ಕಿ ಸಿಗುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಪಾಲಿದ್ದು PM ಗರೀಬ್ ಕಲ್ಯಾಣ ಅನ್ನ ಯೋಜನೆ ಆಹಾರ ಧಾನ್ಯಗಳು ಸಿಗುತ್ತೆ. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಏಪ್ರಿಲ್ 1ರಿಂದಲೇ ಮತ್ತೊಂದು ಹೊಸ ರೂಲ್ಸ್ ಅನ್ನ ಶುರು ಮಾಡಲಾಗ್ತಾ ಇದೆ. ಬ್ಯಾಂಕ್ ನಲ್ಲಿ ಹಣ ಇಟ್ಟವರಿಗೆ, ಹಣ ಇಡಬೇಕಂತ ಪ್ಲಾನ್ ಮಾಡ್ತಾ ಇದ್ದವರಿಗೆ, ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡ್ತಾರಲ್ಲ, ನಗದಲ್ಲಿ ವ್ಯವಹಾರ ಮಾಡ್ತಾರಲ್ಲ, ಅವರಿಗೂ ಕೂಡ ಇಲ್ಲಿ ಹೊಸ ಒಂದು ನಿಯಮಗಳನ್ನ ತರಲಾಗ್ತಾ ಇದೆ. ಏಪ್ರಿಲ್ 1ರಿಂದಲೇ ಇದು ಅಧಿಕೃತವಾಗಿ ಭಾರತ ದೇಶಾದ್ಯಂತ ಜಾರಿಗೆ ಬರ್ತಾ ಇದೆ ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ ನಗದು ವ್ಯವಹಾರ ಮಾಡೋರು ಇನ್ನು ಡೆಪಾಸಿಟ್ ಮೇಲೆ ನಿಗಾ ಮಿತಿಯನ್ನ ಹೇರಲಾಗ್ತಾ ಇದೆ. ಈಗ ನಿಮ್ದು ನೋಡಿ ಬ್ಯಾಂಕ್ ಅಕೌಂಟ್ ಇರುತ್ತೆ. ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದ್ದಲ್ಲಿ ಉಳಿತಾಯ ಖಾತೆಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿವರೆಗೂ ನೀವು ನಗದು ಡೆಪಾಸಿಟ್ ಮಾಡಬಹುದು. ಹಣ ತಗೊಂಡು 10 ಲಕ್ಷ ರೂಪಾಯಿವರೆಗೂ ಮಾತ್ರ ಒಂದು ವರ್ಷದಲ್ಲಿ ನೀವು ನಗದು ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಬಹುದು. ಇಲ್ಲಿ ಎರಡನೇ ಪಾಯಿಂಟ್ ಏನಂದ್ರೆ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇಲ್ಲದೆ ಇದ್ದಲ್ಲಿ ಉಳಿತಾಯ ಖಾತೆಗೆ 1 ವರ್ಷಕ್ಕೆ ಡೆಪಾಸಿಟ್ ಮಾಡೋ ಗರಿಷ್ಠ ಮಿತಿ 5 ಲಕ್ಷ ರೂಪಾಯಿ. ಪ್ಯಾನ್ ಕಾರ್ಡ್ ಇದ್ರೆ 10 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಡೆಪಾಸಿಟ್ ಮಾಡಬಹುದು. ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ 5 ಲಕ್ಷ ರೂಪಾಯಿ ಮಾತ್ರ ನೀವು ಹಣವನ್ನ ಠೇವಣಿಯಾಗಿ ಇಡಬಹುದು. ಕರೆಂಟ್ ಅಕೌಂಟ್ಗೆ 50 ಲಕ್ಷ ರೂಪಾಯಿವರೆಗೂ ಡೆಪಾಸಿಟ್ ಮಾಡಬಹುದು. ಗರಿಷ್ಠ ಮಿತಿಗಿಂತ ಹೆಚ್ಚು ನಗದು ಡೆಪಾಸಿಟ್ ಮಾಡಿದ್ದಲ್ಲಿ ಬ್ಯಾಂಕುಗಳಿಂದ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಮಾಹಿತಿಗೆ ರವಾನೆ ಮಾಡುತ್ತೆ. ಮಿತಿಯಿಂದ ಹೆಚ್ಚು ನಗದು ಪಾವತಿ ಮಾಡಿದ್ದಲ್ಲಿ ಆದಾಯ ತೆರಿಗೆ ಇಲಾಖೆಗೆ ಸರಿಯಾದ ಸ್ಪಷ್ಟನೆ ನೀಡಿದಲ್ಲಿ 84% ದಂಡ ಮತ್ತು ತೆರಿಗೆ ಹಾಕಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. 100 ರೂಪಾಯಿಗೆ 84 ರೂಪಾಯಿ ದಂಡ ಅಂದ್ರೆ ಇದು ಒಂದು ದೊಡ್ಡ ರೂಲ್ಸ್ ಅಂತಾನೆ ಹೇಳ್ಬೋದು. ಇನ್ನು ವ್ಯಾಪಾರಸ್ಥರು ಕೂಡ ಒಬ್ಬ ವ್ಯಕ್ತಿಯಿಂದ ಒಂದು ದಿನದಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ಪಡೆದುಕೊಳ್ಳುವಂತಿಲ್ಲ. ಅಂದ್ರೆ ಕ್ಯಾಶ್ ಹಣ, ಫಿಸಿಕಲ್ ಕ್ಯಾಶ್ ಅನ್ನ, ಹಾರ್ಡ್ ಕ್ಯಾಶ್ ನ ಇಸ್ಕೊಳ್ಳುವಂತಿಲ್ಲ 2 ಲಕ್ಷ ರೂಪಾಯಿ ಮೇಲೆ. ಮೊದಲೇ ಪ್ಯಾನ್ ಕಾರ್ಡ್ ಮೂಲಕ ನೀವು ಟರ್ನ್ ಓವರ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಇಲ್ಲಿ ಒಂದು RTGS ಆಗಿರ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ನೀವು ಮಾಡಬೇಕು. ಅದಕ್ಕಿಂತ ಹೆಚ್ಚು ನಗದು ಪಡೆದುಕೊಂಡಲ್ಲಿ, ಕ್ಯಾಶ್ ತಗೊಂಡಲ್ಲಿ 100% ದಂಡ ಪೆನಾಲ್ಟಿಯನ್ನ ಹಾಕ್ತಾರೆ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಆಸ್ತಿ ಖರೀದಿ ಮಾಡುವಾಗಲೂ ಕೂಡ 20,000 ರೂಪಾಯಿಗಿಂತ ಹೆಚ್ಚು ಜಾಸ್ತಿ ನಗದು ಹಣ ಕೊಡುವಂತಿಲ್ಲ. ತುಂಬಾ ಜನ ಪ್ರಾಪರ್ಟಿ, ಆಸ್ತಿ, ಪ್ಲಾಟು, ಮನೆ ಮಾರಾಟ ಮಾಡುವಾಗ ಹಣದಲ್ಲಿ ವ್ಯವಹಾರ ಮಾಡ್ತಾರೆ, ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡ್ತಾರೆ. ಅದು ಇನ್ನು ಮುಂದೆ ತಪ್ಪು ಅಂತ ಹೇಳಲಾಗಿದೆ. 20,000 ರೂಪಾಯಿ ಮೇಲೆ ಯಾರೂ ಕೂಡ ಕ್ಯಾಶ್ ತಗೊಳ್ಳುವಂತಿಲ್ಲ. ಒಂದು ವೇಳೆ ಯಾರಾದ್ರೂ ನಿಯಮ ಮೀರಿದ್ರೆ
100% ದಂಡ ಹಾಕ್ತಾರೆ. ನೀವೇನಾದ್ರೂ 1 ಲಕ್ಷ ರೂಪಾಯಿ ಹೆಚ್ಚುವರಿ ಕ್ಯಾಶ್ ಅನ್ನ ಏನಾದ್ರು ಕೊಟ್ಟಿದ್ರೆ 1 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು. ಈ ತರ ಇರುತ್ತೆ. ಇನ್ನು ಕೈ ಸಾಲ ಕೂಡ 20,000 ರೂಪಾಯಿ ಒಳಗಿರಬೇಕು. 20,000 ರೂಪಾಯಿ ಮೇಲಿದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ನೀವು ಆನ್ಲೈನ್ ಇಲ್ಲದೆ ನೀವು ಏನಾದ್ರೂ ಹಾರ್ಡ್ ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ 100% ಪೆನಾಲ್ಟಿ ಮೊತ್ತವನ್ನ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡ್ತಾ ಇಲ್ಲ. ಇಲ್ಲಿ ಖಾಸಗಿ ಕಂಪನಿಯವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. 15 ದಿನದಲ್ಲಿ 3ನೇ ಸಲ ಏರಿಕೆ ಮಾಡಿದ್ದಾರೆ. ಅಂದ್ರೆ ಮೊನ್ನೆ ನೀವು ನೋಡಬಹುದು ವೀಕ್ಷಕರೇ, ನೈರಾ ಕಂಪನಿಯವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ್ರು. ಈಗ ಶೆಲ್ ಕಂಪನಿಯವರು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಅಂದ್ರೆ ಶೆಲ್ ಕೂಡ ಒಂದು ಪೆಟ್ರೋಲ್ ಬಂಕ್. ಈ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬೆಲೆ 112 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ಶೆಲ್ ಅಲ್ಲಿ 122 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಅಂದ್ರೆ HP, ಭಾರತ್ ಪೆಟ್ರೋಲಿಯಂಸ್, HP ಆಗಿರ್ಬೋದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಆಗಿರ್ಬೋದು, ಇಂಡಿಯನ್ ಆಯಿಲ್ ಆಗಿರ್ಬೋದು, ಈ ಕಂಪನಿಗಳಲ್ಲಿ ಸರ್ಕಾರ ಸ್ವಾಮ್ಯದ ಅಂಡರಲ್ಲಿ ಬರೋ ಕಂಪನಿಗಳು ಬೆಲೆ ಏರಿಕೆ ಮಾಡಿಲ್ಲ. 102, 103 ರೂಪಾಯಿ ಅಷ್ಟೇ ಇದೆ. ಕೇಂದ್ರ ಸರ್ಕಾರ ಮೊನ್ನೆ ತನ್ನ ಒಂದು ಸುಂಕ ಕೂಡ 10 ರೂಪಾಯಿ ಅಷ್ಟು ಇಳಿಕೆ ಮಾಡಿತ್ತು. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸರ್ಕಾರಿ ಸ್ವಾಮ್ಯದ ಕಂಪನಿ ಬಿಟ್ಟು ಖಾಸಗಿ ಕಂಪನಿಯವರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಭಾರಿ ಏರಿಕೆ ಮಾಡಿದ್ದಾರೆ. ಇದೊಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು, ಯುದ್ಧದ ಕಾರಣದಿಂದಾಗಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಯುದ್ಧದ ಪರಿಣಾಮ ಮತ್ತೆ ಬೆಲೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಕೊನೆಗೂ ಬಂಗಾರ ಬೆಳ್ಳಿ ಇಳಿಕೆ ಪರ್ವ ಮುಗೀತಾ? ಇನ್ ಮುಂದೆ ಏರಿಕೆ ಆಗ್ತಾನೆ ಹೋಗುತ್ತಾ? ಈ ವರ್ಷದಲ್ಲಿ ಬಂಗಾರ 2 ಲಕ್ಷ ರೂಪಾಯಿ ದಾಟುತ್ತಾ? ಬೆಳ್ಳಿ ಮತ್ತೆ 4 ಲಕ್ಷ ರೂಪಾಯಿ ದಾಟುತ್ತಾ ಎಂಬುವ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಯಾಕಂದ್ರೆ ಮೊನ್ನೆ ಧಡಾರ್ ಅಂತ ಇಳಿಕೆ ಆಗಿದ್ದ ಬಂಗಾರ ಈಗ ಮತ್ತೆ ಅದೇ ಸ್ಪೀಡ್ ಅಲ್ಲಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಒಂದು ಕಡೆಗೆ ಭಾರತೀಯ ಷೇರು ಮಾರುಕಟ್ಟೆ ಭರ್ಜರಿ ಕುಸಿತವಾಗ್ತಾ ಇದೆ, ಹೂಡಿಕೆದಾರರಿಗೆ ಭಾರಿ ನಷ್ಟವಾಗಿದೆ. ಆದ್ರೆ ಬಂಗಾರದಲ್ಲಿ ಮಾತ್ರ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಬಂಗಾರ ಮತ್ತೆ ಖರೀದಿ ಆಗ್ತಾ ಇದೆಯಾ? ಮತ್ತೆ ಬಂಗಾರಕ್ಕೆ ಡಿಮ್ಯಾಂಡ್ ಬರ್ತಾ ಇದೆಯಾ? ಹಾಗಾದ್ರೆ ಇವತ್ತು 10 ಗ್ರಾಮ್ ಮತ್ತೆ 1,250 ರೂಪಾಯಿ ಏರಿಕೆ ಆಗಿದೆ. ಇವತ್ತಿನ ಬೆಲೆ 1,49,200 ರೂಪಾಯಿ ಆಗಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ. ಇನ್ನು ಬೆಳ್ಳಿ 1 ಕೆಜಿಗೆ 2,50,000 ರೂಪಾಯಿಗೆ ಮತ್ತೆ ಬಂದಿದೆ ವೀಕ್ಷಕರೇ. ಮತ್ತೆ ಈಗ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಏರಿಕೆ ಪರ್ವ ಶುರುವಾಗಿದೆ. ಹಾಗಾದ್ರೆ ಮತ್ತೆ ಏರಿಕೆ ಆಗುತ್ತಾ ಬಂಗಾರ? ನಿಮ್ಮ ಪ್ರಕಾರ ಬಂಗಾರದ ಮತ್ತು ಬೆಳ್ಳಿ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ವೀಕ್ಷಕರೇ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.